ಆತ್ಮೀಯರೇ ನಮಸ್ಕಾರ. ನಾವು ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದ ಮೊದಲ ಅಧ್ಯಾಯ ಭಾರತದ ಇತಿಹಾಸಕ್ಕೆ ಪೀಠಿಕೆ. ಈ ಒಂದು ಅಧ್ಯಾಯದ ಕುರಿತು ಅಭ್ಯಾಸ ಮಾಡ್ತಾ ಇದ್ದೀವಿ. ಕಳೆದ ಅವಧಿಯಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತ 3 ಅಂಶಗಳನ್ನ ನಾವು ಅಭ್ಯಾಸ ಮಾಡಿದೀವಿ. ಅವುಗಳಲ್ಲಿ ಮೊದಲನೇದು ಯಾವುದಂತಂದ್ರೆ ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತ ಪೀಠಿಕಾ ಭಾಗವನ್ನು ನೋಡ್ಕೊಂಡಿದ್ದೀವಿ. ಭಾರತದ ಪ್ರಾಚೀನ ಹೆಸರುಗಳು ಯಾವುದವ ಅನ್ನೋದು ನೋಡ್ಕೊಂಡಿದ್ದೀವಿ. ಆಮೇಲೆ ಭಾರತದ ಇತಿಹಾಸದ ಮೇಲೆ ಭೂಗೋಳದ ಪ್ರಭಾವ, ಪ್ರಮುಖವಾಗಿ 6 ಅಂಶಗಳ ಕುರಿತು ನಾವು ಇಲ್ಲಿ ಅಭ್ಯಾಸ ಮಾಡಿದ್ದೀವಿ. ಈ 3 ಅಂಶಗಳನ್ನ ನಾವು ಕಳೆದ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಿದ್ದೀವಿ. ಇವತ್ತಿನ ಅವಧಿಯಲ್ಲಿ 4ನೇ ಅಂಶ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಯಾವದಾವಲ್ಲ ಅದರ ಕುರಿತು ನಾವು ಅಭ್ಯಾಸ ಮಾಡೋದದ. ಆಮೇಲೆ ಈ ಒಂದು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಮತ್ತು ಪರಂಪರೆಗೆ ಸಂಬಂಧಿಸಿದಂತೆ ಇವತ್ತಿನ ಅವಧಿಯಲ್ಲಿ ಪ್ರಮುಖವಾಗಿ ನಾವು 7 ಅಂಶಗಳ ಕುರಿತು ತಿಳಿದುಕೊಳ್ಳೋದದ. ಒಂದನೇದು ಯಾವುದಂತಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಎರಡನೇದು ಸ್ತರಬದ್ಧ ವಿಕಾಸ, ಮೂರನೇದು ವಿದೇಶಿ ದಾಳಿಗಳು, ಭಾರತದ ಮೇಲೆ ಯಾವ್ಯಾವ ವಿದೇಶಿ ದಾಳಿಗಳಾಗಿದಾವ ಅನ್ನೋದು ನೋಡೋದದ. ನಾಲ್ಕನೇದು ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ, ಅದನ್ನ ಅಭ್ಯಾಸ ಮಾಡೋದದ. ಐದನೇ ಅಂಶ ಜಾಗತಿಕ ಕೊಡುಗೆಗಳು, ಭಾರತ ಜಗತ್ತಿಗೆ ಪ್ರಾಚೀನ ಕಾಲದಲ್ಲಿ ಯಾವ್ಯಾವ ಕೊಡುಗೆಗಳನ್ನ ಕೊಟ್ಟದ ಅನ್ನೋದು ನೋಡೋದದ. ಆಮೇಲೆ ಆರನೇದು ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ, ಭಾರತ ಯಾಕೆ ವಿದೇಶಿಗರಿಗೆ ಆಕರ್ಷಣೆ ಆಯಿತು ಮತ್ತು ಅವ್ರು ಇಲ್ಲಿ ದಾಳಿಗಳು ಮಾಡಿದ್ರು, ಪ್ರವಾಸ ಮಾಡಿದ್ರು, ಇದನ್ನೆಲ್ಲಾನು ಅಭ್ಯಾಸ ಮಾಡೋದದ. ಏಳನೇ ಅಂಶ ವಿವಿಧತೆಯಲ್ಲಿ ಏಕತೆ. ಈ 7 ಅಂಶಗಳನ್ನ ಇವತ್ತಿನ ಅವಧಿಯಲ್ಲಿ ಅಭ್ಯಾಸ ಮಾಡೋಣ. ಪ್ರಾರಂಭದಲ್ಲಿ ಪೀಠಿಕಾ ಭಾಗವಾಗಿ ನಾವು ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಮತ್ತು ಪರಂಪರೆಗೆ ಸಂಬಂಧಿಸಿದಂತೆ ಒಂದು 2-3 ಅಂಶಗಳನ್ನ ನಾವು ತಿಳಿದುಕೊಳ್ಳೋದದ. ಯಾವ್ದಂತಂದ್ರೆ ನಾವು ತಮಗೂ ಗೊತ್ತದ ಭಾರತೀಯ ಇತಿಹಾಸ ಏನದಲ್ಲ ಇದು ಕೇವಲ ರಾಜರ ಕಥೆ ಅಲ್ಲ. ಬಹಳಷ್ಟು ರಾಜರು ಬರ್ತಾರ, ಬಟ್ ಕೇವಲ ಅದು ರಾಜರ ಕಥೆ ಅಲ್ಲ. ಇದು ಸುಮಾರು 4,000 ವರ್ಷಗಳಿಂದ ಬೆಳೆಯುತ್ತಿರುವ ಒಂದು ಬೃಹತ್ ಆಲಮರದಂಗ ಅದ. ಆಲದ ಮರದ ಬೇರುಗಳು ಯಾವ ರೀತಿ ಭೂಮಿಯ ಆಳದಲ್ಲಿ ಹೋಗಿದಾವಲ್ಲ, ಹಂಗ ಭಾರತೀಯ ಇತಿಹಾಸದ ಮತ್ತು ಪರಂಪರೆಯ ಬೇರುಗಳೇನದವಲ್ಲ ಅವು ಇತಿಹಾಸದ ಪುಟದ ಒಳಗಡೆ ಎಷ್ಟು ಹೋಗಿದಾವಂದ್ರ ಅದರ ಆರಂಭನ ಹುಡುಕೋದು ಅಷ್ಟೇ ಕಠಿಣದ. ಹಿಂಗಾಗಿ ಭಾರತದ ಇತಿಹಾಸದ ಕುರಿತು ಈಗಲೂ ಕೂಡ ಸಾಕಷ್ಟು ಅನ್ವೇಷಣೆಗಳು ಮುಂದುವರಿತಾನ ಇದಾವ. ತಿಳಿತಾ? ಈ ಒಂದು ಭವ್ಯ ಪರಂಪರೆಗೆ ಸಂಬಂಧಪಟ್ಟಂತೆ ನಾವು ಇವತ್ತಿನ ಅವಧಿಯಲ್ಲಿ ಏನ್ ಹೇಳ್ರಿ ಭಾರತದ ಭವ್ಯ ಪರಂಪರೆ ಕುರಿತು ಅಭ್ಯಾಸ ಮಾಡೋದದ. ಆಮೇಲೆ ಅದಕ್ಕೆ 6 ವಿಶಿಷ್ಟ ಲಕ್ಷಣಗಳಿದಾವಲ್ಲ ಆ ಲಕ್ಷಣಗಳನ್ನ ಅಭ್ಯಾಸ ಮಾಡೋದದ. ಪ್ಲಸ್ 7ನೇ ಒಂದು ಲಕ್ಷಣವಾಗಿ ವಿವಿಧತೆಯಲ್ಲಿ ಏಕತೆ, ಈ ಅಂಶದ ಕುರಿತು ನಾವು ತಿಳಿದುಕೊಳ್ಳೋದದ. ನಿಮಗ್ ಒಂದು ವಿಷಯ ಗೊತ್ತಿರಲಿ, ಭಾರತ ಪ್ರಪಂಚದ ಅತ್ಯಂತ ಹಳೆಯ ಮತ್ತು ನಿರಂತರವಾದ ನಾಗರಿಕತೆಗಳಲ್ಲಿ ಒಂದಾಗ್ಯದ. ತಿಳಿತಾ? ಅತ್ಯಂತ ಹಳೆಯ ನಾಗರಿಕತೆಗಳಲ್ಲಿ ಭಾರತವು ಕೂಡ ಒಂದಾಗ್ಯದ. ಇನ್ನು ಮುಂದುವರೆದ ಇದರದ ಭಾರತದ ಭೌಗೋಳಿಕ ಮತ್ತು ಐತಿಹಾಸಿಕ ಹಿನ್ನೆಲೆ ಕುರಿತು ನಾವು ತಿಳಿದುಕೊಳ್ಳೋದೈತೆ ಅಂತ ತಿಳ್ಕೊಳ್ರಿ. ಭಾರತ ಏನದಲ್ಲ, ಸೊ ಈ ಭಾಗದಲ್ಲಿ ಭಾರತದ ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿ ಭಾರತದ ಇದು ವಿಸ್ತೀರ್ಣತೆಯಲ್ಲಿ, ಭೌಗೋಳಿಕ ವಿಸ್ತೀರ್ಣತೆಯಲ್ಲಿ ಜಗತ್ತಿನಲ್ಲೇ 7ನೇ ಅತಿ ದೊಡ್ಡ ರಾಷ್ಟ್ರವಾಗ್ಯದ. ಹಂಗಾದ್ರೆ ಮೊದಲನೇ ದೊಡ್ಡ ರಾಷ್ಟ್ರ ಏನದಲ್ಲ ಅದು ತಮಗೆ ಗೊತ್ತಿರಬೇಕು. ಒಂದೇದು ಯಾವ್ದದ ಹೇಳ್ರಿ? ರಷ್ಯಾ ಅದ. ರಷ್ಯಾ ಅತಿ ವಿಸ್ತೀರ್ಣತೆಯಲ್ಲಿ ಅತಿ ದೊಡ್ಡ ದೇಶ ಅದ ಮತ್ತು ಭಾರತ ಏನದಲ್ಲ ಅದು 7ನೇ ದೊಡ್ಡ ರಾಷ್ಟ್ರವಾಗ್ಯದ. ಯಾವ್ದ್ರಲ್ಲಿ? ವಿಸ್ತೀರ್ಣತೆಯಲ್ಲಿ, ಭೌಗೋಳಿಕ ವಿಸ್ತೀರ್ಣತೆಯಲ್ಲಿ. ಇನ್ನು ಜನಸಂಖ್ಯೆ ವಿಷಯಕ್ಕೆ ಬಂದು ಅಂತ ತಿಳ್ಕೊಳ್ರಿ, ಜನಸಂಖ್ಯೆ ವಿಷಯದಾಗ ಭಾರತ 1ನೇ ಸ್ಥಾನದಲ್ಲಿ ಅದ. ಇದು ಯಾವಾಗ ಆಯ್ತು 1ನೇ ಸ್ಥಾನ ಅಂದ್ರೆ ಇದಕ್ಕಿಂತ ಪೂರ್ವದಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿತ್ತು. ಇವಾಗ ಭಾರತ ಮೊದಲನೇ ಸ್ಥಾನದಲ್ಲದ ಮತ್ತು 2ನೇ ಸ್ಥಾನದಲ್ಲಿ ಚೀನಾ ಅದ. 2ನೇ ಸ್ಥಾನದಲ್ಲಿ ಚೀನಾ ಅದ. ಭಾರತ ಯಾವಾಗ ಮೊದಲನೇ ಸ್ಥಾನವನ್ನು ಪಡಿತಂದ್ರ 2023 ಏಪ್ರಿಲ್ ತಿಂಗಳಲ್ಲಿ ಇದು ಜನಸಂಖ್ಯೆಯಲ್ಲಿ ಚೀನಾ ದೇಶವನ್ನು ಹಿಂದಾಕಿ ಮೊದಲನೇ ಸ್ಥಾನವನ್ನು ಅಲಂಕರಿಸಿತು. ಅದರಲ್ಲಿಯೂ ಕೂಡ ಈ ಜನಸಂಖ್ಯೆಯಲ್ಲಿ 250 ಮಿಲಿಯನ್ ಜನಸಂಖ್ಯೆ ಏನದಲ್ಲ ಅದು ಯುವ ಜನತೆಯನ್ನು ಹೊಂದದ. 10 ರಿಂದ 19ನೇ ವರ್ಷದ ಮಕ್ಕಳು ಏನದಾರಲ್ಲ ಅವರ ಅತಿ ಹೆಚ್ಚದಾರ. ಹೀಗಾಗಿ ಜಗತ್ತಿನಾಗ ಎಲ್ಲಿಯೂ ಕೂಡ ಅಂತ ಯಂಗ್ಸ್ಟರ್ಸ್ ಹೊಂದಿದಂತ ದೇಶಗಳಿಲ್ಲ, ನಮ್ಮ ದೇಶ ಮಾತ್ರ ಅದ. ಸೊ ಆ ಜನಸಂಖ್ಯೆಯನ್ನ ಶಕ್ತಿಯನ್ನಾಗಿ ಪರಿವರ್ತಿಸುವಂತ ಕೆಲಸ ಏನದಲ್ಲ ಅದು ಶಿಕ್ಷಕರ ಮೇಲೆ ಅದ. ಸೊ 10 ರಿಂದ 19ನೇ ವರ್ಷದ ಮಕ್ಕಳಿಂದಲ್ಲ ಇವರಿಗೆ ಶಿಕ್ಷಣ ಯಾವ ರೀತಿ ಇರ್ಬೇಕಂದ್ರ ದೇಶದ ಭವಿಷ್ಯದ ಕುರಿತು ದೇಶವನ್ನು ಜಗತ್ತಿನಲ್ಲಿ ಮೊದಲನೇ ಸ್ಥಾನಕ್ಕೆ ಒಯ್ಯೋದು ಹೆಂಗ, ಇದು ಆರ್ಥಿಕವಾಗಿ ಆಯ್ತು ಮತ್ತು ಇನ್ನೆಲ್ಲ ಕ್ಷೇತ್ರಗಳಲ್ಲಿ ಒಯ್ದಂಗ ಇದನ್ನ ನಾವು ಸರಿಯಾಗಿ ಟೀಚ್ ಮಾಡುವಂತ ಕೆಲಸವನ್ನ ಮಾಡ್ಬೇಕಾಗಿದೆ. ಆವಾಗಷ್ಟ ಆ ಯುವ ಜನತೆ ನಮ್ಗೆ ಶಕ್ತಿ ಆಗ್ತದ, ಇಲ್ಲಾಂದ್ರೆ ಅವರಿಂದ ದೇಶ ದುರ್ಬಲ ಆಗ್ತದ. ಗೊತ್ತಾಯ್ತಾ? ಸೊ ಇನ್ನ ಈ ಜನಸಂಖ್ಯೆ ವಿಷಯದ ಕುರಿತು ಇನ್ನೊಂದು ನಿಮ್ಗೆ ಸಂಗತಿಯನ್ನು ಹೇಳಬೇಕು. ಇದು 2023ರಲ್ಲಿ ಮೊದಲನೇ ಸ್ಥಾನವನ್ನು ಪಡಿತಂದ್ರೆ ಇತ್ತೀಚೆಗೆ ಜನಸಂಖ್ಯೆ ಹೆಚ್ಚಾಯ್ತು ಅಂತಲ್ಲ. ಪ್ರಾಚೀನ ಕಾಲದಿಂದನೂ ಕೂಡ ಭಾರತದ ಜನಸಂಖ್ಯೆ ಏನಿತ್ತಲ್ಲ ಉಳಿದ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡ್ರೆ ಹೆಚ್ಚೇ ಇತ್ತು. ಹಿಂಗಾಗಿ ಇತಿಹಾಸದ ಪಿತಾಮಹ ಅಂತ ಕರೆಸ್ಕೊಂಡಂತ ಹೆರೋಡೋಟಸ್ ಏನದನಲ್ಲ,
ಹೆರೋಡೋಟಸ್ ಭಾರತದ ಜನಸಂಖ್ಯೆ ಕುರಿತು ತನ್ನ ಕೃತಿಯಲ್ಲಿ ಉಲ್ಲೇಖಿಸಿದ್ದ. ಅದರಲ್ಲಿ ಏನ್ ಹೇಳಿದ ಅಂತಂದ್ರ ಭಾರತವು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವಾಗಿತ್ತು ಅಂತ ತಿಳ್ಕೊಂಡು ಹೇಳಿದಾನ. ಭಾರತವು ಅತ್ಯಂತ ಜನಸಂಖ್ಯೆಯುಳ್ಳ ಪ್ರದೇಶವಾಗಿತ್ತು. ಯಾರು ಹೇಳಿದ್ರು? ಇತಿಹಾಸದ ಪಿತಾಮಹನಾದಂತಹ ಹೆರೋಡೋಟಸ್ ಕ್ರಿಸ್ತ ಪೂರ್ವದಲ್ಲೇ ಈ ಮಾತುವನ್ನ ಆತ ಹೇಳಿದ್ದ. ಇನ್ನ ಇದಕ್ಕೆ ಸಂಬಂಧಿಸಿದಂತೆ ಮೊದಲನೇ ಒಂದು ಅಂಶವನ್ನು ನಾವು ಅಭ್ಯಾಸ ಮಾಡ್ತಾ ಹೋಗೋಣ. ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳು ಮತ್ತು ಪರಂಪರೆಗೆ ಸಂಬಂಧಿಸಿದ ಮೊದಲ ಲಕ್ಷಣ ಯಾವುದಂದ್ರೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ. ಏನಿದೆ ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ ಅಂದ್ರೆ ಈಗಾಗಲೇ ಹೇಳ್ದಂಗೆ ನಾನು ಪೀಠಿಕಾ ಭಾಗದಲ್ಲಿ ಹೇಳಿದ್ನಲ್ಲ, ಇಡೀ ಜಗತ್ತಿನ ಪ್ರಾಚೀನ ನಾಗರಿಕತೆಗಳಲ್ಲಿ ಭಾರತವು ಒಂದಾಗ್ಯದ ಅಂತ ಹೇಳಿದ್ದಾನೆ. ಇಡೀ ಜಗತ್ತಿನಾಗ 4 ಪ್ರಾಚೀನ ನಾಗರಿಕತೆಗಳು ಕಂಡು ಬರ್ತಾವ. ಅದರಲ್ಲಿ ಮೊದಲನೇದು ಯಾವ್ದಂದ್ರೆ ಮೆಸೊಪೊಟೇಮಿಯಾ ನಾಗರಿಕತೆ, ಎರಡನೇದು ಈಜಿಪ್ಟ್ ನಾಗರಿಕತೆ, ಮತ್ತು ಮೂರನೇದು ಭಾರತದ ನಾಗರಿಕತೆ, ನಾಲ್ಕನೇದು ಚೀನಾ ನಾಗರಿಕತೆ. ಇಡೀ ಜಗತ್ತಿನ ಪ್ರಾಚೀನ ನಾಗರಿಕತೆಗಳು ಅಂತ ಬಂದಾಗ ಈ 4 ದೇಶಗಳ ಹೆಸರು ನಮಗ್ ಬರ್ತದ, ಅಥವಾ 4 ನಾಗರಿಕತೆಗಳ ಹೆಸರು ನಮಗ್ ನೆನಪು ಬರ್ತದ. ಬಟ್ ಏನಾಯ್ತಂದ್ರ ಕಾಲಘಟ್ಟಗಳಲ್ಲಿ ನೈಸರ್ಗಿಕ ವಿಕೋಪಗಳ ಕಾರಣದಿಂದಾಗಲಿ ಅಥವಾ ಈ ಆಕ್ರಮಣಕಾರರ ದಾಳಿಗಳಿಂದಾಗಿ ಕೆಲವೊಂದಿಷ್ಟು ನಾಗರಿಕತೆಗಳು ಏನಾದ್ರು ಹೇಳ್ರಿ ಬರ್ತಾ ಬರ್ತಾ ನಶಿಸಿ ಹೋಗ್ಬಿಟ್ಟು ಅವೆಲ್ಲಾನು ಕೂಡ. ಮೆಸೊಪೊಟೇಮಿಯಾ ಇರ್ಲಿ, ಈಜಿಪ್ಟ್ ಇರ್ಲಿ, ಅಥವಾ ಚೀನಾದ ಹಳೆಯ ಸಂಸ್ಕೃತಿ ಇರ್ಲಿ, ಅವೆಲ್ಲ ನಶಿಸಿ ಹೋದು. ಬಟ್ ಇವೆಲ್ಲಾನು ಕೂಡ ಎದಕ್ಕಾದ್ರು ಹೇಳ್ರಿ, ಒಂದು ನೈಸರ್ಗಿಕ ವಿಕೋಪ ಮತ್ತು ದಾಳಿಗಳಿಂದಾಗಿ ಅವೆಲ್ಲಾನು ಕೂಡ ಹಳೆಯ ನಾಗರಿಕತೆಗಳಿಂದವಲ್ಲ ಅವೆಲ್ಲಾನು ನಾಶವಾದವು. ಬಟ್ ಅದಕ್ಕೆ ಕಂಪೇರ್ ಮಾಡ್ರೆ ಭಾರತ ಏನದಲ್ಲ ಅದು ಎಂದಿಗೂ ಕೂಡ ನಮ್ಮ ಸಂಸ್ಕೃತಿ ಎಂದಿಗೂ ಕೂಡ ಕಡಿತಗೊಂಡಿಲ್ಲ, ಅದ್ ನಿಂತು ಬಿಡ್ಲಿಲ್ಲ. ಅದು ತನ್ನ ಸಂಸ್ಕೃತಿಯನ್ನ ಮತ್ತು ಪರಂಪರೆಯನ್ನ ಉಳಿಸ್ಕೊಂಡ ಈಗಲೂ ಕೂಡ ಮುನ್ನಡೆತಾ ಇದೆ. ಗೊತ್ತಾಯ್ತಾ? ಈ ಹಿನ್ನೆಲೆಯಲ್ಲಿ ಭಾರತದ ನಾಗರಿಕತೆ ಏನದಲ್ಲ ಇದು 4000 ವರ್ಷಗಳ ನಿರಂತರ ಇತಿಹಾಸವನ್ನು ಹೊಂದಿದ. ಯಾವಾಗ್ಲೂ ಕೂಡ ಇದ್ರ ಮ್ಯಾಗೂ ದಾಳಿಗಳಾಗಿದಾವ. ಈಗ ಮೆಸೊಪೊಟೇಮಿಯಾ, ಈಜಿಪ್ಟ್ ಮತ್ತು ಚೀನಾದ ಮೇಲೆ ದಾಳಿಗಳು ಹೆಂಗಾಗಿದಾವಲ್ಲ, ಹಂಗ ಭಾರತದ ಮೇಲೂ ಕೂಡ ಸಾಕಷ್ಟು ದಾಳಿಗಳಾಗಿದಾವ. ಬಟ್ ಆ ದಾಳಿಗಳಿಂದ ಭಾರತ ಯಾವಾಗಲೂ ಕುಗ್ಗಿಲ್ಲ. ಅದು ಕಾಲಘಟ್ಟಗಳಲ್ಲಿ ಮತ್ತೆ ಅಭಿವೃದ್ಧಿಯನ್ನು ಹೊಂದುತ್ತಾ ಇವಾಗ್ಲೂ ಕೂಡ ಅದು ತನ್ನ ಪ್ರಾಚೀನವಾದಂತ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸ್ಕೊಂಡು ಬಂದದ. ತಿಳಿತಾ? ಇನ್ನ ತಮಗೊಂದು ವಿಷಯ ಗೊತ್ತಿರಲಿ, ಅಂದ್ರೆ ಹಳೆಯ ಕಾಲದ ಸಂಗತಿಗಳನ್ನ ಎಷ್ಟರ ಮಟ್ಟಿಗೆ ಉಳಿಸ್ಕೊಂಡದ ಅನ್ನೋದ ಕೇವಲ ಸಂಸ್ಕೃತಿ ಮತ್ತು ಪರಂಪರೆಗೆ ಸಂಬಂಧಿಸಿದ ಅಷ್ಟೇ ಅಲ್ಲ. ಸಿಂಧೂ ನಾಗರಿಕತೆಯ ಜನ ಏನಿದ್ರಲ್ಲ, ಅಲ್ಲಿಯ ಹೆಣ್ಮಕ್ಳ ಆಗಿನ ಕಾಲದಾಗ ಏನ್ ಆಭರಣಗಳ ವಿನ್ಯಾಸವನ್ನು ಮಾಡ್ತಿದ್ರಲ್ಲ, ಡಿಸೈನ್ಸ್, ಆ ಡಿಸೈನ್ಗಳು ಇಂದಿಗೂ ಕೂಡ ನಮ್ಮ ಭಾರತೀಯ ಮಹಿಳೆಯರ ಕಡೆಗೆ ಸಿಗ್ತಾವ. ಯಾಕಂತಂದ್ರ ಆ ಹಳೆಯ ಡಿಸೈನ್ಗಳನ್ನ ಈಗಲೂ ಕೂಡ ಅದೇ ಸೇಮ್ ಮಾಡೆಲ್ಗಳನ್ನ ಮಾಡುವಂತ ಕೆಲಸ ನಡೀತಾ ಇದೆ. ಸೊ ಅಷ್ಟೊಂದು ತಂತ್ರಜ್ಞಾನ ಆಗಿನ ಕಾಲಕ್ಕೆ ಸಿಂಧೂ ನಾಗರಿಕತೆಯಲ್ಲಿ ಮುಂದುವರೆದಿತ್ತು ಅನ್ನೋದು ನಿಮ್ಗೆ ಗೊತ್ತಿರಲಿ. ಇನ್ನು ಎರಡನೇ ಒಂದು ಲಕ್ಷಣ ಯಾವ್ದಂದ್ರೆ ಭಾರತೀಯ ಇತಿಹಾಸದ ವಿಶಿಷ್ಟ ಲಕ್ಷಣಗಳಲ್ಲಿ ಸ್ತರಬದ್ಧ ವಿಕಾಸ. ಇದು ಎರಡನೇ ಅಂಶ. ಏನು ಸ್ತರಬದ್ಧ ವಿಕಾಸ ಅಂತಂದ್ರೆ ನಮ್ಮ ದೇಶ ಯಾವ ರೀತಿ ಸ್ತರಬದ್ಧವಾಗಿ ವಿಕಾಸವನ್ನು ಹೊಂದದ ಅನ್ನೋದು ನೋಡೋದದ. ಹಂಗಂದ್ರೆ ಏನಂತಂದ್ರೆ ಇಲ್ಲಿ ನೋಡ್ಕೊಳ್ರಿ, ಹಳೆಯ ಸಂಸ್ಕೃತಿ ನಾಶವಾಗದೆ ಹೊಸ ಸಂಸ್ಕೃತಿಯೊಂದಿಗೆ ಸೇರಿ ಬೆಳೆಯುವ ಒಂದು ಪರಂಪರೆ ಏನದಲ್ಲ ಅದಕ್ಕೆ ಸ್ತರಬದ್ಧ ವಿಕಾಸ ಅಂತೇಳಿ ಕರಿತೇವೆ. ನಮ್ಮ ಭಾರತದ ಇತಿಹಾಸ ಆರಂಭವಾಗೋದೇ ಎಲ್ಲಿಂದ ಹೇಳ್ರಿ? ಸಿಂಧೂ ನಾಗರಿಕತೆಯಿಂದ ಆರಂಭ ಆಗ್ತದೆ. ಆಮೇಲೆ ಸಿಂಧೂ ನಾಗರಿಕತೆಯ ಮೇಲೆ ಆರ್ಯರ ದಾಳಿ ಮಾಡ್ತಾರ, ಮತ್ತ ಆರ್ಯ ಸಂಸ್ಕೃತಿಯನ್ನ ಅವರು ಇಲ್ಲಿ ನೆಲೆಗೊಳಿಸ್ತಾರ. ಅದಕ್ಕೆ ನಾವೇನ್ ಕರಿತೀವಿ ಅಂತಂದ್ರೆ ವೈದಿಕ ಸಂಸ್ಕೃತಿ ಅಂತ ಹೇಳಿ ಕರಿತೀವಿ. ಆರಂಭದಲ್ಲಿ ಸಿಂಧೂ ನಾಗರಿಕತೆ ಇತ್ತು, ಆಮೇಲೆ ವೈದಿಕ ಸಂಸ್ಕೃತಿ ಬಂತು. ವೈದಿಕ ಸಂಸ್ಕೃತಿ ಬಂದಾಗ ಭಾರತದಲ್ಲಿ ಏನು ಅಂತ ಬದಲಾವಣೆಗಳು ಹೆಚ್ಚಾಗ್ಲಿಲ್ಲ. ಇರೋ ಸಿಂಧೂ ನಾಗರಿಕತೆಯ ಒಂದು ಪ್ರದೇಶದ ಏನಿತ್ತಲ್ಲ ಅದಕ್ಕೆ ಹೊಂದಿಕೊಂಡು ಆರ್ಯರು ಕೂಡ ಇಲ್ಲೇ ನೆಲೆ ನಿಂತರು ಮತ್ತು ಭಾರತಕ್ಕೆ ಕೊಡುಗೆಯನ್ನು ಕೊಟ್ರು. ಇದಾದ ಕೂಡಲೇ ಮಧ್ಯಕಾಲಕ್ಕೆ ಬಂದ್ರೆ ಇಸ್ಲಾಂ ಪ್ರಭಾವ ಹೆಚ್ಚಾಯ್ತು. ಆದ್ರೂ ಕೂಡ ಮೂಲ ಹಿಂದೂ ಧರ್ಮ ಏನದಲ್ಲ ಅದು ಯಾವಾಗಲೂ ಕೂಡ ನಾಶ ಆಗ್ಲಿಲ್ಲ. ಪ್ರಭಾವ ಬೀರಿದ್ರೂ ಕೂಡ ನಾಶವಾಗ್ಲಿಲ್ಲ. ಆಮೇಲೆ ಇವರು ಕೂಡ ಇಲ್ಲೇ ನೆಲೆ ನಿಂತರು. ಇದಾಗ ಕ್ರಿಶ್ಚಿಯನ್ಸ್ ಬಂದ್ರು, ಆಧುನಿಕ ಪ್ರಭಾವ ಆಯ್ತು. ಆದ್ರೂ ಕೂಡ ಭಾರತ ತನ್ನ ಸಂಸ್ಕೃತಿಯನ್ನ ಮತ್ತು ಪರಂಪರೆಯನ್ನು ಉಳಿಸ್ಕೊಂಡು ಬಂತು. ಇದಕ್ಕೆಲ್ಲಾ ಕಾರಣ ಏನಂತಂದ್ರ ಇದು ವಿವಿಧ ಹಂತಗಳಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಂಡು ಬಂದದ, ಚೇಂಜಸ್ ಮಾಡ್ಕೊಂಡು ಬಂದದ. ಸಿಂಧೂದಿಂದ ವೈದಿಕದಿಂದ ಇಸ್ಲಾಂದಿಂದ ಕ್ರಿಶ್ಚಿಯನ್, ಹಿಂಗೆ ಕೆಲವೊಂದಿಷ್ಟು ಚೇಂಜಸ್ ಮಾಡ್ಕೊಂಡು ಬಂದದ. ಅದು ಚೇಂಜ್ ಮಾಡಿದ್ರು ಕೂಡ ಅಭಿವೃದ್ಧಿಯನ್ನು ಯಾವಾಗ್ಲೂ ನಿಲ್ಸಿಲ್ಲ. ಇವೆಲ್ಲಕ್ಕೆಲ್ಲಾನು ಕೂಡ ಒಂದಕ್ಕೊಂದು ಜೋಡಿಸಿದ ಕೊಂಡಿಗಳಂತೆ ಇದಾವ ಹೊರತ ಇವು ಪ್ರತ್ಯೇಕವಾಗಿ ಉಳಿಲಿಲ್ಲ ಅಂತಂದಂಗೆ. ಸೊ ಈ ಒಂದು ವಿಷಯ ಏನ್ ಹೇಳ್ತದೆ ಅಂದ್ರೆ ಭಾರತ ಹಂತ ಹಂತವಾಗಿ ವಿಕಾಸವನ್ನು ಹೊಂದಿದ. ಸ್ತರಬದ್ಧತೆ ಅಂದ್ರೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯನ್ನ ಕುಂಠಿತಗೊಳಿಸದೆ ವಿಕಾಸವನ್ನು ಹೊಂದುತ್ತಾನ ಹೊಂಟದ ತಂದಂಗೆ ಈಗಲೂ ಕೂಡ. ಓಕೆ, ಇನ್ನು ಮುಂದುವರೆದ ಮೂರನೇ ಒಂದು ಅಂಶ ಯಾವ್ದಂದ್ರೆ ಲಕ್ಷಣ
ವಿದೇಶಿ ದಾಳಿಗಳು ಮತ್ತು ದಕ್ಷಿಣದ ರಕ್ಷಣೆ. ಭಾರತದ ಮೇಲೆ ಉಳಿದೆಲ್ಲ ದೇಶಗಳು ಹೆಂಗ ದಾಳಿಗಳನ್ನ ಅನುಭವಿಸಿದಾವಲ್ಲ, ಹಂಗ ಭಾರತವೂ ಕೂಡ ಸಾಕಷ್ಟು ದಾಳಿಗಳನ್ನ ಕಂಪೇರ್ ಮಾಡ್ರೆ ಇಡೀ ಜಗತ್ತಿನಾಗ ಅತಿ ಹೆಚ್ಚು ದಾಳಿಗಳು ನಡೆದದ್ದು ಭಾರತದ ಮೇಲೆ. ಪ್ರಾಚೀನ ಕಾಲದಲ್ಲಿ ಅದು ಕೂಡ ತಿಳಿತಾ. ಸೊ ಈ ದಾಳಿಗಳ ನಡಲಿಕ್ಕೆ ಪ್ರಮುಖವಾದಂತಹ ಕಾರಣ ಏನಂತಂದ್ರ ಸಂಪತ್ತಿನಾಗೆ ಉತ್ತರ ಭಾರತ ಏನತ್ತಲ್ಲ, ನಮ್ಮದು ಉತ್ತರ ಭಾರತ ಸಂಪತ್ತಿನಿಂದಾಗಿ ನಿರಂತರ ದಾಳಿಗಳಿಗೆ ತುತ್ತಾಯ್ತು ಅಂತ ತಿಳ್ಕೊಂಡು ಹೇಳ್ತೇವೆ ನಾವು ತಿಳಿತಾ. ಸೊ ಇಲ್ಲಿ ಭಾರತದ ಮ್ಯಾಪ್ ಅದ ನೋಡ್ರಿ. ಮತ್ತ ಈ ಮೇಲಿನ ಭಾಗ ಏನದಲ್ಲ, ಇದು ಉತ್ತರ ಭಾರತ, ಇದು ದಕ್ಷಿಣ ಭಾರತ. ಸೊ ಈ ಉತ್ತರ ಭಾರತದ ಮೇಲೆ ಗ್ರೀಕರ್ ದಾಳಿ ಮಾಡ್ರು, ಹೂನ್ರ ದಾಳಿ ಮಾಡ್ರು, ಶಕರ್ ದಾಳಿ ಮಾಡ್ರು, ಟರ್ಕರ್ ದಾಳಿ ಮಾಡ್ರು, ಕುಶಾನ್ರ ದಾಳಿ ಮಾಡಿದ್ರು, ಅಫ್ಘಾನ್ರ ದಾಳಿ ಮಾಡಿದ್ರು. ಹಿಂಗೆ ಸಾಕಷ್ಟು ದಾಳಿಗಳು. ನಂತರ ಮೊಘಲರ ದಾಳಿಗಳದು. ಇವೆಲ್ಲಾ ದಾಳಿಗಳು ಉತ್ತರ ಭಾರತದ ಮೇಲೆ ಅದು. ಈ ಎಲ್ಲಾ ದಾಳಿಗಳ ಆದ್ರೂ ಕೂಡ ಅವರು ಇಲ್ಲಿಂದ ಸಂಪತ್ತನ್ನು ದೋಚಿಕೊಂಡು ಹೋಗ್ಲಿಲ್ಲ. ಅವ್ರು ಏನ್ ಮಾಡ್ರಂದ್ರೆ ಇಲ್ಲೇ ನೆಲೆ ನಿಂತರು, ತಮ್ಮ ರಾಜ್ಯಗಳನ್ನ ಸ್ಥಾಪನೆ ಮಾಡಿದ್ರು. ಮತ್ತು ಭಾರತದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇವ್ರ ಎಲ್ಲರ ಕೊಡುಗೆನೂ ಕೂಡ ಅದ ತಿಳಿತಾ. ಇಲ್ಲ ಅಂತ ಹೇಳಕ್ ಆಗಂಗಿಲ್ಲ, ಅವಾಯ್ಡ್ ಮಾಡಕ್ ಆಗಂಗಿಲ್ಲ. ಅವ್ರು ಇಲ್ಲೇ ನೆಲೆ ನಿಂತು ಇಲ್ಲಿನ ಮಣ್ಣಿನ ಜೊತೆಗೇನೆ ಕೂಡ್ಕೊಂಡ್ ಬಿಟ್ರು ಅವರೆಲ್ಲ, ಗೊತ್ತಾಯ್ತಾ. ಸೊ ಇದು ಉತ್ತರ ಭಾರತದ ಕಡೆಗೆ ಆದ್ರೆ, ದಕ್ಷಿಣ ಭಾರತದ ಕತೆ ಬೇರೆ ಅದ ತಿಳಿತಾ. ಸೊ ದಕ್ಷಿಣ ಭಾರತದ ಕತೆ ಏನದ ಅಂದ್ರೆ, ಭೌಗೋಳಿಕವಾಗಿ ದಕ್ಷಿಣ ಭಾರತ ಭೌಗೋಳಿಕವಾಗಿ ರಕ್ಷಣೆಯಿಂದಾಗಿ ದಾಳಿಗಳಿಂದ ಮುಕ್ತವಾಗಿ ವಿಭಿನ್ನ ಸಂಸ್ಕೃತಿಯನ್ನು ಉಳಿಸ್ಕೊಂಡಿತು. ಉತ್ತರ ಭಾರತ ಸಂಸ್ಕೃತಿ ಬೇರೆ ಆದ್ರೆ ದಕ್ಷಿಣ ಭಾರತ ಸಂಸ್ಕೃತಿ ಒಂಚೂರು ಚೇಂಜ್ ಅದ. ಇವರು ಈ ಎಲ್ಲಾ ದಾಳಿಗಳನ್ನ ಅನುಭವಿಸಲಿಲ್ಲ. ಕಾರಣ ಏನಂತಂದ್ರೆ ಇವರಿಗೆ ಭೌಗೋಳಿಕ ರಕ್ಷಣೆ ಸಿಕ್ಕಿತ್ತು. ಹೆಂಗ್ ಭೌಗೋಳಿಕ ರಕ್ಷಣೆ ಅಂತಂದ್ರೆ, ಇಲ್ಲಿ ನೋಡ್ರ, ಇಲ್ಲಿಂದ ಇದೆಲ್ಲಾನು ಕೂಡ ದಕ್ಷಿಣ ಭಾರತದ. ಸೊ ಈ ದಕ್ಷಿಣ ಭಾರತಕ್ಕ ಮೂರೂ ಕಡೆಗೆ ಸಮುದ್ರಗಳದಾವ. ಇಲ್ಲಿ ಪೂರ್ವಕ್ಕೆ ಬಂದ್ರೆ ಬಂಗಾಳ ಕೊಲ್ಲಿ ತಿಳಿತಾ. ಪೂರ್ವಕ್ಕೆ ಬಂದ್ರೆ ಬಂಗಾಳ ಕೊಲ್ಲಿ ಇಲ್ಲಿ ಸಮುದ್ರದ. ಪಶ್ಚಿಮಕ್ಕೆ ಬಂತಂತ ತಿಳ್ಕೊಳ್ರಿ, ಅರಬ್ಬಿ ಸಮುದ್ರ ಇದೆ, ಅರಬ್ಬಿ ಸಮುದ್ರದ. ಇನ್ನ ದಕ್ಷಿಣಕ್ಕೆ ಬಂತಂತ ತಿಳ್ಕೊಳ್ರಿ, ಇಲ್ಲಿ ಹಿಂದೂ ಮಹಾಸಾಗರ ಅದ. ಸೊ ಈ ರೀತಿ ಮೂರು ಕಡೆಗೆ ಸಮುದ್ರಗಳು ಇರೋದ್ರಿಂದ ಪ್ರಾಚೀನ ಕಾಲದಲ್ಲಿ ಸಮುದ್ರಯಾನದ ಬಗ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಹಿಂಗಾಗಿ ಈ ನೈಸರ್ಗಿಕವಾಗಿ ಇದು ರಕ್ಷಣೆಯನ್ನು ಪಡಿತು. ಹಿಂಗಾಗಿ ದಾಳಿಗಳು ಆಗ್ಲಿಲ್ಲ. ಹಾಗಾದ್ರೆ ಇಲ್ಲಿ ಉತ್ತರ ಭಾರತಕ್ಕೆ ಬಂದವ್ರು ದಕ್ಷಿಣಕ್ಕೆ ಯಾಕೆ ಬರ್ಲಿಲ್ರಿ ಅಂತ ಹೇಳಿ ನೀವು ಕೇಳೋರ. ಆಲ್ರೆಡಿ ಉತ್ತರ ಭಾರತ ಯೋಗ್ಯವಾದ ವಾಸಸ್ಥಾನಕ್ಕೆ ಯೋಗ್ಯವಾದ ಭೂಮಿ ಇತ್ತು. ಸಿಂಧು, ಗಂಗಾ ಮತ್ತು ಬ್ರಹ್ಮಪುತ್ರ ನದಿಗಳೆಲ್ಲಾನು ಕೂಡ ಇಲ್ಲೇ ಹರಿದಿದ್ದು. ನಾನು ಮೊದಲನೇ ಪ್ರೇರಣೆ ಹೇಳ್ಬೇಕಾದ್ರೆ, ಒಂದು ನಾಗರಿಕತೆ ಬೆಳಿಬೇಕಾದ್ರೆ ಏನೇನ್ ಲಕ್ಷಣಗಳು ಇದ್ದಲ್ಲ ಅವೆಲ್ಲ ಉತ್ತರ ಭಾರತಕ್ಕೆ ಆಲ್ರೆಡಿ ಇದ್ದು. ಹಿಂಗಾಗಿ ಫಸ್ಟ್ ಬಂದಾಗ ದಾಳಿ ಮಾಡಿದಾಗ ಒಳ್ಳೆ ಸ್ಥಾನ ಸಿಕ್ಕಾಗ ಅವ್ರ ಯಾಕೆ ಮತ್ತೆ ಬೇರೆ ಪ್ಲೇಸ್ ಅನ್ನು ಹುಡುಕ್ಯಾಡಾರ ಆಯ್ತಾ. ಅದೊಂದು ಕಾರಣ. ಎರಡನೇದು, ಇಲ್ಲಿ ವಿಂಧ್ಯ ಪರ್ವತಗಳು ಮತ್ತು ಸತ್ವರ ಬೆಟ್ಟಗಳಿದ್ದಲ್ಲ ಅದನ್ನೆಲ್ಲ ದಾಟಿ ಈ ಕಡೆ ಯಾಕೆ ಬರೋದು, ಆರಾಮಾಗಿ ಇಲ್ಲೇ ಇದ್ದು ಬಿಟ್ರು ಅವ್ರ ಆಯ್ತಾ. ಹಿಂಗಾಗಿ ಈ ದಕ್ಷಿಣ ಭಾರತ ಏನದಲ್ಲ, ಇದು ಸಂರಕ್ಷಣೆಯನ್ನು ಭೌಗೋಳಿಕವಾಗಿ ತನ್ನಷ್ಟಕ್ಕೆ ತಾನೇ ಸಂರಕ್ಷಣೆಯನ್ನು ಪಡಿತು ಅಂತ ತಿಳ್ಕೊಂಡು ಹೇಳ್ತೀವಿ. ಇದು ಮೂರನೇ ಲಕ್ಷಣ. ಇನ್ನ ನಾಲ್ಕನೇ ಲಕ್ಷಣ ನೋಡ್ರಿ ಯಾವ್ದಂತಂದ್ರೆ, ಇನ್ನೊಂದು ಅಂಶ ಅದ ಇಲ್ಲಿ. ಯಾವುದು, ಈ ದಾಳಿಕೋರ್ರು ಏನು ಬಂದ್ರಲ್ಲ, ಈ ತರ ಎರಡು ವರ್ಗ ಇದಾವ. ಏನು ಎರಡು ವರ್ಗ ಅಂತಂದ್ರ, ಒಂದೇದು ಸಮ್ಮಿಲನ ಅಂತ ಹೇಳಿ ಕರಿತೇವೆ. ಸಮ್ಮಿಲನ ಅಂತಂದ್ರೆ ಏನಂತಂದ್ರ, ಇವ್ರು ಹೊರಗಿನಿಂದ ದಾಳಿ ಮಾಡಿದ್ರು ಬಟ್ ನಮ್ಮವರಾಗೆ ಉಳಿದ್ರು. ಅಂತದ್ರಾಗ ಯಾರಂತಂದ್ರ ಗ್ರೀಕರು, ಕುಶಾನ್ರು, ಟರ್ಕರು ಇತ್ಯಾದಿ. ಯಾಕಂದ್ರೆ ಇವ್ರು ರಾಜ್ಯಗಳನ್ನ ಇಲ್ಲೇ ಸ್ಥಾಪನೆ ಮಾಡಿದ್ರು, ಇಲ್ಲೇ ನೆಲೆ ನಿಂತರು, ಇಲ್ಲಿ ಜನರಿಗೆ ಅನುಕೂಲ ಆಗುವಂತ ಕೆಲಸಗಳನ್ನೆಲ್ಲ ಮಾಡಿದ್ರು. ಕಲೆ ವಾಸ್ತುಶಿಲ್ಪ ಕೊಡುಗೆಗಳನ್ನು ಕೂಡ ಕೊಟ್ರು ಆಯ್ತಾ. ಸೊ ಭಾರತೀಯ ಸಂಸ್ಕೃತಿಗೆ ಕೊಡುಗೆ ನೀಡಿದವರು ಮತ್ತು ಅದರ ಭಾಗವಾದವರು ಯಾರಂತಂದ್ರ ಈ ಮ್ಯಾಗಿನ ಗ್ರೀಕರು, ಕುಶಾನ್ರು, ಶಕರು, ಟರ್ಕರು ಇವರೆಲ್ಲಾನು ಕೂಡ ಆಯ್ತಾ. ಸೊ ಇವ್ರನ್ನ ಸಮ್ಮಿಲನ ಅಂತ ಹೇಳಿ ಕರಿತೇವೆ. ಸಮ್ಮಿಲನ ಅಂತಂದ್ರೆ ಅಸಿಮ್ಲೇಷನ್ ಅಂತಂದಂಗೆ, ಇಲ್ಲೇ ಒಂದು ಗೂಡಿದ್ರು ಅಂತಂದಂಗೆ, ಹೊರಗಿನಿಂದ ಬಂದ್ರು ಇಲ್ಲೇ ಒಂದು ಗೂಡಿದ್ರು ಅಂತಂದಂಗೆ. ಇನ್ನು ಎರಡನೇ ಕೆಟಗರಿ ಒಂದು ಬರ್ತದ. ಆ ಎರಡನೇ ಕೆಟಗರಿ ಯಾವ್ದಂತಂದ್ರೆ ಶೋಷಣೆ ಅಂತಂದಂಗೆ ತಿಳಿತಾ. ಕೋರ್ರಲ್ಲಿ ಎರಡನೇ ಕೆಟಗರಿ ಶೋಷಣೆ ಮಾಡಿದವ್ರು. ಇದಕ್ಕೆ ಎಕ್ಸಾಂಪಲ್ಸ್ ಯಾರತ್ತಂದ್ರೆ ಇವ್ರಿಗೆ ಎಕ್ಸ್ಟ್ರಾಕ್ಟರ್ಸ್ ಅಂತ ಹೇಳ್ತಿರ್ತಾರೆ. ಇದಕ್ಕೆ ಎಕ್ಸಾಂಪಲ್ಸ್ ಇಂಗ್ಲಿಷರು. ಬ್ರಿಟಿಷರು ಏನಿದಾರಲ್ಲ, ಇವರು ಭಾರತದಲ್ಲಿ ದೀರ್ಘಕಾಲ ಆಳ್ವಿಕೆ ಮಾಡಿದ್ರು. ಆದ್ರೂ ಕೂಡ ಅವರ ಭಾರತೀಯ ಸಂಸ್ಕೃತಿಯ ಭಾಗವಾಗ್ಲಿಲ್ಲ. ಕೇವಲ ಅವ್ರ ಕಾನ್ಸಂಟ್ರೇಷನ್ ಎಲ್ಲಿತ್ತಂದ್ರ ಭಾರತದ ಸಂಪತ್ತನ್ನ ಇಂಗ್ಲೆಂಡ್ಗೆ ಹೆಂಗ್ ಕಳಿಸೋದು, ಇದ್ರ ಕಡೆಗೆ ಅಷ್ಟೇ ಅವ್ರದ್ದು ಇದಿತ್ತು, ಏನ್ ಹೇಳ್ರಿ, ಲಕ್ಷ್ಯ ಇತ್ತು. ಸೊ ಇಲ್ಲಿ ಎರಡು ಶಬ್ದಗಳನ್ನ ತಾವು ನೆನಪಿನಾಗ ಇಟ್ಕೊಳ್ಬೇಕು. ಒಂದು ಅಜಿಮ್ಲೇಷನ್, ಸಮ್ಮಿಲನ, ಒಂದುಗೂಡೋದು. ಎರಡನೇದು ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಶೋಷಣೆ ಮಾಡೋದು ಅಂತಂದಂಗೆ ತಿಳಿತಾ, ಎಕ್ಸ್ಟ್ರಾಕ್ಟ್ ಮಾಡೋದು ಅಂದಂಗೆ. ಇನ್ನು ಮುಂದುವರೆದ ನಾಲ್ಕನೇ ಒಂದು ಲಕ್ಷಣ ಏನದಲ್ಲ ಅದನ್ನ ನೋಡ್ರಿ. ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಹಿಂದೂ ಧರ್ಮನ ಸಹಿಷ್ಣುತಾ ಭಾವ ಅಂತ ಹೇಳಿ ಯಾಕೆ ಇರ್ತಾರೆ, ಯಾಕಷ್ಟು ಸಹನೆ ಇತ್ತಂದ್ರ, ಇದು ಆರಂಭದಲ್ಲಿ ಇಡೀ ದೇಶ ಹಿಂದೂ ಧರ್ಮದಲ್ಲೇ ಈ ಆಚರಣೆಯಲ್ಲಿದ್ರು ಕೂಡ ಹೊಸ ಹೊಸ ಧರ್ಮಗಳ ಉದಯಕ್ಕೆ ಕಾರಣ ಕೂಡ ಆಯ್ತು. ಜೈನ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ ಇಂಥವೆಲ್ಲ ಹುಟ್ಕೊಂಡು ಭಾರತದಾಗ. ಇದಷ್ಟೇ ಅಲ್ಲ, ವಿದೇಶಿ ಧರ್ಮಗಳು ಭಾರತಕ್ಕೆ ಬಂದಾಗೂ ಕೂಡ ಅವುಗಳನ್ನ ಪೋಷಣೆ ಮಾಡ್ತು, ಅವುಗಳಿಗೆ ರಕ್ಷಣೆ ಕೊಡ್ತು. ಅದಕ್ಕಾಗಿ ಇದನ್ನ ಏನ್ ಕರಿತೀವಿ ಹೇಳ್ರಿ, ಪ್ರಬಲ ಮತ್ತು ಸಹಿಷ್ಣುತಾ ಭಾವದ ಧರ್ಮ ಯಾವುದು, ಹಿಂದೂ ಧರ್ಮ ಅಂತ ಹೇಳಿ ಕರಿತೇವೆ.
ಇಲ್ಲಿ ಪ್ರಮುಖವಾದಂತ 8 ಧರ್ಮಗಳದಾವ. ಅದ್ರಾಗ ಹಿಂದೂ ಮೊದಲನೇದು, ಜೈನ, ಬೌದ್ಧ, ಸಿಖ್, ಮುಸ್ಲಿಮ, ಕ್ರೈಸ್ತ, ಪಾರ್ಸಿ, ಆಮೇಲೆ ಅನೇಕ ಬುಡಕಟ್ಟುಗಳು ಕೂಡ ಭಾರತದಲ್ಲೇ ಭಾರತದ ಉದರದಲ್ಲಿದಾವ. ಭಾರತ ಭೂಮಿಯ ಉದರದಲ್ಲಿ ಅವೆಲ್ಲಾನು ಕೂಡ ಅದಾವ. ಇದಕ್ಕೆಲ್ಲ ಆ ಸಹಿಷ್ಣುತೆ ಬರ್ಬೇಕಾದ್ರ ಕಾರಣ ಏನಂತಂದ್ರ ನಮ್ಮ ಪ್ರಾಚೀನ ಪರಂಪರೆ ಮತ್ತು ತತ್ವಗಳು. ಇದು 2 ತತ್ವಗಳನ್ನ ಪಾಲಿಸ್ತಿತ್ತು. ಒಂದನೇ ತತ್ವ ಏನಂತಂದ್ರ, ಅಂದ್ರೆ ಇಲ್ಲಿ ಈ ಭಾರತ ಅಂತಂದ್ರ ಭಾರತೀಯ ಜನರು 2 ತತ್ವಗಳನ್ನ ಪಾಲಿಸಿದ್ರು. ಒಂದನೇದು ವಸುದೈವಕ ಕುಟುಂಬಕಂ ಅನ್ನೋ ಒಂದು ತತ್ವದಲ್ಲಿ ಅವ್ರಿಗೆ ಬಹಳ ನಂಬಿಕೆ ಇತ್ತು. ವಸುದೈವ ಕುಟುಂಬಕತ್ತಂದ್ರೆ ಇಡೀ ಜಗತ್ತೇ ನನ್ನ ಕುಟುಂಬ ಅಂತೇಳಿ ತಿಳ್ಕೊಳ್ಳುವಂತ ಮನೋಭಾವನೆ ಅದು ಪ್ರಾಚೀನ ಜನರಲ್ಲಿ ಇತ್ತು, ಭಾರತೀಯ ಜನರಲ್ಲಿ ಅದಿತ್ತು. ಹೀಗಾಗಿ ಒಬ್ಬ ವ್ಯಕ್ತಿ ಯಾವಾಗಲೂ ತನ್ನಷ್ಟಕ್ಕೆ ತಾನೇ ಯೋಚನೆ ಮಾಡಲಿಲ್ಲ. ವ್ಯಕ್ತಿ ಅಂತಂದ್ರೆ ಅವ ಏನು ಯೋಚನೆ ಮಾಡ್ತಿದ್ದ ಹೇಳ್ರಿ, ಆಗಿನ ಕಾಲದಾಗ ಇಡೀ ನನ್ನ ಕುಟುಂಬವೇ ಅಂತ ಹೇಳಿ ತಿಳ್ಕೊತಿದ್ದ. ಅವನ ಕುಟುಂಬದ ಸದಸ್ಯರನ್ನೆಲ್ಲರನ್ನು ಕೂಡ ತನಗಿಂತ ಹೆಚ್ಚು ಪ್ರೀತಿ ಮಾಡ್ತಿದ್ದ. ನಂತರ ಅವನ ಭಾವನೆಗಳು ಮತ್ತೆ ಉತ್ಕೃಷ್ಟದ ಮಟ್ಟಿಗೆ ಹೋಗ್ತಾವ. ಇಡೀ ಸಮಾಜವೇ ನನ್ನ ಕುಟುಂಬ ಅಂತ ಹೇಳಿ ತಿಳ್ಕೊಳ್ಳುವಂತ ಭಾವನೆಯನ್ನು ಹೊಂದ್ತಾನ. ಅದಾದ ಕೂಡಲೇ ಇಡೀ ರಾಷ್ಟ್ರವೇ ನನ್ನ ಕುಟುಂಬ ಅಂತ ಹೇಳಿ ತಿಳ್ಕೊಳ್ತಾನ. ಇದಾದ ಕೂಡಲೇ ಇಡೀ ಜಗತ್ತೇ ನನ್ನ ಕುಟುಂಬ. ಅಂದ್ರೆ ಈ ಭಾರತೀಯರ ಗುಣಗಳು ಹೆಂಗಿದ್ವು ಅಂತಂದ್ರ ಪ್ರಾಚೀನ ಕಾಲದಾಗ ಇಡೀ ಜಗತ್ತೇನದಲ್ಲ ಇದು ಒಂದು ಕುಟುಂಬ, ಅದು ನನ್ನ ಕುಟುಂಬ ಅನ್ನೋ ತಿಳಿದುಕೊಳ್ಳುವಂತ ಭಾವನೆ ಇತ್ತು. ಇದು ಒಂದಾಯ್ತ. ಎರಡನೇದು ಯಾವ್ದತ್ತಂದ್ರ, ಎರಡನೇ ಪಾಯಿಂಟ್, ಸರ್ವೇ ಜನ ಸುಖಿನೋ ಭವಂತು. ಇದರಲ್ಲಿ ನಂಬಿಕೆ ಇತ್ತು. ಸಮಸ್ತ ಜನರಿಗೂ ಸುಖವಾಗಲಿ ಒಳ್ಳೇದಾಗಲಿ ಅನ್ನೋ ಮನೋಭಾವ ಇವರಲ್ಲಿತ್ತು. ಸೊ ಈ 2 ತತ್ವಗಳಿಂದಾಗಿ ಭಾರತದ ಜನ ಏನಿದ್ರಲ್ಲ ಅವ್ರ ಜಗತ್ತಿನ ಜನರಿಗಿಂತ ಭಿನ್ನವಾಗಿ ಕಾಣ್ತಾರ ಅಂತ ಹೇಳ್ಕೊಂಡು ನಾವು ಹೇಳ್ತೇವೆ. ಇನ್ನು ಮುಂದುವರೆದು 5ನೇ ಒಂದು ಲಕ್ಷಣ, ಜಗತ್ತಿಗೆ ಕೊಡುಗೆಗಳು. ಪ್ರಾಚೀನ ಕಾಲದಲ್ಲಿ ಭಾರತ ಇಡೀ ಜಗತ್ತಿಗೆ ಯಾವ್ಯಾವ ಕೊಡುಗೆಗಳನ್ನು ಕೊಟ್ಟದ ಅನ್ನೋದು ನಾವು ನೋಡ್ತಾ ಹೋಗೋಣ. ಅದರಲ್ಲಿ ಮೊದಲನೇ ಒಂದು ಅಂಶ ಏನದಲ್ಲ, ಅದು ಬೌದ್ಧಿಕ ಒಂದು ಕೊಡುಗೆ ಅಂತ ಹೇಳಿ ಕರಿತೇವೆ. ಬೌದ್ಧಿಕ ವೈಭವ, ಬೌದ್ಧಿಕ ಕೊಡುಗೆ. ಎದಕ್ ಕೊಡುಗೆ ಅಂತಂದ್ರ ವಿಜ್ಞಾನ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ 3 ಅಂಶಗಳದಾವ್ ನೋಡ್ರ. ಒಂದನೇದು ಗಣಿತಕ್ಕೆ ಏನೇನು ಕೊಡುಗೆಗಳನ್ನು ಕೊಟ್ಟದ ನಮ್ಮ ದೇಶ ಅನ್ನೋದು, ಇದೆಲ್ಲಾನು ತಮಗ್ ಗೊತ್ತಿರಬೇಕು. ಗಣಿತಕ್ಕೆ ಏನ್ ಕೊಡುಗೆ ಕೊಟ್ಟದಂದ್ರ ಜಗತ್ತಿಗೆ ಸೊನ್ನೆಯ ಪರಿಕಲ್ಪನೆಯನ್ನ ಮತ್ತು ದಶಮಾಂಶ ಪದ್ಧತಿಯ ಪರಿಕಲ್ಪನೆಯನ್ನು ನೀಡಿದಂತ ಕೀರ್ತಿ ಭಾರತಕ್ಕೆ ಸಲ್ತದ. ಎರಡನೇ ಅಂಶ ವೈದ್ಯಕೀಯ ಕ್ಷೇತ್ರದಾಗ, ಇದೆಲ್ಲ ನಾನು ಬೌದ್ಧಿಕ ಇದಕ್ಕೆ ಸಂಬಂಧಪಟ್ಟಂತೆ ಹೇಳ್ಕನ, ಬೌದ್ಧಿಕ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ. ಎರಡನೇ ಅಂಶ ವೈದ್ಯಕೀಯ ಕ್ಷೇತ್ರಕ್ಕೆ ಏನ್ ಕೊಡ್ತು, ಚರಕ ಮತ್ತು ಸುಶ್ರುತ ಅಂತ ಹೇಳಿ ನಮ್ಮ ಮುನಿಗಳು ಏನಿದ್ರಲ್ಲ, ಋಷಿ ಮುನಿಗಳು, ಚರಕ ಮತ್ತು ಸುಶ್ರುತ, ಇವರು ಚರಕ ಸಂಹಿತೆ ಮತ್ತು ಸುಶ್ರುತ ಸಂಹಿತೆ ಅಂತ ಹೇಳಿ ಕೃತಿಗಳನ್ನ ಬರೆದಿದ್ದಾರೆ. ಅದರಲ್ಲಿ ಶಸ್ತ್ರ ಚಿಕಿತ್ಸಾ ವಿಧಾನ, ಆಪರೇಷನ್ ಹೆಂಗ್ ಮಾಡೋದು ಅನ್ನೋದ ಆವಾಗ್ಲೇ ಕ್ರಿಸ್ತ ಪೂರ್ವದಾಗ ಅವ್ರು ಹೇಳ್ಬಿಟ್ಟಿದ್ರು. ಹೇಳ್ತಾ ಚರಕ ಮತ್ತು ಸುಶ್ರುತರು. ಆಮೇಲೆ 3ನೇ ಏನಂತಂದ್ರ ಆರೋಗ್ಯ. ಮಾನವನ ದೈಹಿಕ ಮತ್ತು ಮಾನಸಿಕ, ಕೇವಲ ಒಂದೇ ಅಲ್ಲ, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಯೋಗ ಮತ್ತು ಆಯುರ್ವೇದವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತವ್ರು ಯಾರತ್ತಂದ್ರ ಭಾರತೀಯರು ಅಂತಂದಂಗೆ ತಿಳಿತಾ. ಈಗ ಭಾರತದಾಗ ಇದ್ರ ಬಳಕೆ ಕಡಿಮೆ ಅದ ಮತ್ತು ಇಡೀ ಜಗತ್ತಿನಲ್ಲಿ ಇದ್ರ ಬಳಕೆ ಬಹಳ ಹೆಚ್ಚದ. ಯಾವ್ದು ಹೇಳ್ರಿ, ಯೋಗ ಮತ್ತು ಆಯುರ್ವೇದದ ತಿಳಿತಾ. ಸೊ ಇದು 4ನೇದು ಒಂದು ಲಕ್ಷಣ ಆಯ್ತು. ಇತರದ ಮುಂದುವರೆದ ಭಾಗ ಏನಂತಂದ್ರ, ಎರಡನೇ ಒಂದು ಅಂಶ ಕಲೆ ಮತ್ತು ಪರಂಪರೆಗೆ ಸಂಬಂಧಿಸಿದಂತೆ ಏನೇನು ಕೊಡುಗೆ ಕೊಟ್ಟದ ಅನ್ನೋದು ನೋಡ್ರಿ. ಯುನೆಸ್ಕೋ ಏನದಲ್ಲ, ಇದು ವಿಶ್ವ ಮಟ್ಟದ ಕೆಲವೊಂದಿಷ್ಟು ಐತಿಹಾಸಿಕ ಪ್ರದೇಶಗಳನ್ನ ಗುರುತಿಸ್ತದ. ಹಂಗ ಗುರುತಿಸಿ ಅದು ವಿಶ್ವ ಪರಂಪರೆ ಪಟ್ಟಿಗೆ ಸೇರಿಸ್ತದ. ತಿಳಿತಾ. ಇಡೀ ಜಗತ್ತಿನ ಹಳೆಯ ಪರಂಪರೆ ಅಂತೇಳಿ ಆ ಸ್ಥಳಗಳನ್ನ ಗುರುತ ಮಾಡ್ತದ ಯುನೆಸ್ಕೋ. ಹಂಗ ಭಾರತದಲ್ಲಿ ಈ ಯುನೆಸ್ಕೋ ಏನದಲ್ಲ, ಇದು 40ಕ್ಕೂ ಹೆಚ್ಚಿನ ಇದು ಸ್ಥಳಗಳನ್ನ ಗುರುತಿಸ್ತದ. ಭಾರತದಲ್ಲಿ 40ಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ಗುರುತಿಸ್ತದ. ಅದ್ರಾಗ ಯಾವ ಅಂತಂದ್ರ ತಾಜ್ ಮಹಲ್, ಒಂದ ನಿಮಿಷ, ಅದ್ರಾಗ ನೋಡ್ರಿ ಇಲ್ಲಿ ತಾಜ್ ಮಹಲ್, ಹಂಪಿ, ಅಜಂತ, ಎಲ್ಲೋರ, ಸಾಂಚಿ, ಪಟ್ಟದಕಲ್ಲು, ಕೋನಾರ್ಕ, ಗೋವಾ ಚರ್ಚ್ಗಳು, ಇಂಥವು ಸಾಕಷ್ಟು. ಇವು ಎಕ್ಸಾಂಪಲ್ ಆಗಿ ಹೇಳ್ಕನ, ಇಂಥವು 40ಕ್ಕಿಂತ ಹೆಚ್ಚಿನ ಸ್ಥಳಗಳನ್ನ ಯುನೆಸ್ಕೋ ಇದ್ದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಸೇರಿಸಿದ ಕೀರ್ತಿ ನಮಗ್ ಸಲ್ತದ. ಕಾರಣ ಏನಂತಂದ್ರ ಅಷ್ಟೊಂದು ಸಂಸ್ಕೃತಿ ಮತ್ತು ಹಳೆಯ ಕಟ್ಟಡಗಳನ್ನ ನಾವು ಉಳಿಸ್ಕೊಂಡು ಬಂದಿದ್ದಕ್ಕಾಗಿ. ಇನ್ನು ನೆಕ್ಸ್ಟ್ ಸಂಗೀತಕ್ಕೆ ವಿಷಯಕ್ಕೆ ಬಂದ್ರ, ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತದ ಪರಂಪರೆ ಪ್ರಾಚೀನ ಕಾಲದಿಂದನೂ ಅದ ಮತ್ತು ಈಗಲೂ ಕೂಡ ಅದ. ಈ ಸಂಗೀತವನ್ನು ಕೇಳಲಿಕ್ಕೆ ವಿದೇಶಿಗರು ಭಾರತದ ಕಲಾವಿದರನ್ನ ತಮ್ಮ ದೇಶಕ್ಕೆ ಕರೆಸ್ಕೊಳ್ತಾರ. ತಿಳಿತಾ. ಇದಾಯ್ತು. ಇನ್ನ ನೃತ್ಯಕ್ಕೆ ಸಂಬಂಧಿಸಿದಂತೆ ಡ್ಯಾನ್ಸ್ ಬಂತ ತಿಳ್ಕೊಡ್ರಿ. ಅತ್ಯಂತ ಹಳೆಯ ಕಾಲದ ಡ್ಯಾನ್ಸ್ ಫಾರ್ಮ್ಯಾಟ್ಸ್ ಏನಿದಾವಲ್ಲ, ಅವು ಇಂದಿಗೂ ಕೂಡ ಜೀವಂತ ಇದಾವ. ಇವುಗಳನ್ನು ನೋಡಾಕ ವಿದೇಶಿಗರು ಭಾರತಕ್ಕೆ ಬರ್ತಾರೆ. ಫಾರ್ ಎಕ್ಸಾಂಪಲ್ ಭರತನಾಟ್ಯ, ಕಥಕ, ಕೂಚಿಪುಡಿ, ಮೋಹಿನಿ ಅಟ್ಟಮ್ಮ, ಆಮೇಲೆ ಕರ್ನಾಟಕದ ಯಕ್ಷಗಾನ, ಇಂಥವೆಲ್ಲಾನು ಕೂಡ ಅತ್ಯಂತ ಪ್ರಾಚೀನ ಕಾಲದಿಂದನೂ ಕೂಡ ಇದ್ದು ಈಗಲೂ ಕೂಡ ಆ ಕಲೆಗಳು ಮುಂದುವರಿತಾ ಬಂದಿದಾವ. ತಿಳಿತಾ. ಸೊ
ಇದು ಜಗತ್ತಿಗೆ ಕೊಡುಗೆಗಳು ಅಂತಾಯ್ತು. ಇನ್ನ ಇಲ್ಲಿ ನಿಮಗೆ ಒಂದು 3 ಪ್ಲೇಸ್ಗಳನ್ನ ತೋರಿಸ್ತಾನ. ಈ ಒಂದು ದೇವಾಲಯ ಇದಲ್ಲ, ಅದು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದ್ದದ. ಈ ಚಿತ್ರವನ್ನು ನೋಡಿ ಇದು ಯಾವ ದೇವಾಲಯ ಅನ್ನೋದನ್ನ ತಾವು ಕಮೆಂಟ್ ನಲ್ಲಿ ತಿಳಿಸ್ಬೇಕು. ಮೊದಲನೇ ಚಿತ್ರ ಆಯ್ತಾ, ಇದರಲ್ಲಿರುವಂತ ದೇವಸ್ಥಾನ ಯಾವ್ದು ಅನ್ನೋದು ಕಮೆಂಟ್ನಾಗ ಹಾಕ್ರಿ. ಇನ್ನ ಎರಡನೇದು ಮಂದಿ ತೋರಿಸ್ತಾನೆ ನೋಡ್ರಿ. ಈ ಒಂದು ಪ್ಲೇಸ್ ಇದು ಇತ್ತೀಚೆಗೆ ಬಹಳ ಈ ಪ್ಲೇಸ್ ಏನೈತಲ್ಲ, ಇದು ಪೇಪರ್ದಾಗೆಲ್ಲ ಬಂದಿತ್ತು. ಈ ಪ್ಲೇಸ್ ಯಾವ್ದು ಅನ್ನೋದು ಹೇಳ್ಬೇಕು. ಆಮೇಲೆ ಮೂರನೇದ ಒಬ್ರು ವ್ಯಕ್ತಿ ಇದ್ದಾರೆ, ಅತ್ಯಂತ ಶ್ರೇಷ್ಠ ವ್ಯಕ್ತಿ, ಇವರು ಸಂಗೀತಕಾರರು. ಈ ಸಂಗೀತಕಾರರು ಯಾರು ಅನ್ನೋದ, ಈ 3 ಪ್ರಶ್ನೆಗಳಂದಲ್ಲ, ಇದನ್ನ ಕಮೆಂಟ್ನಾಗ ತಿಳಿಸೋದನ್ನ ಮರಿಬೇಡ್ರಿ. ಇನ್ ನೆಕ್ಸ್ಟ್ ನೋಡ್ರಿ, ಜ್ಞಾನದ ಕೇಂದ್ರವಾಗಿ ಅಂದ್ರ ಏನ್ ಕೊಡುಗೆಗಳನ್ನ ಕೊಡ್ತ ಅನ್ನೋದೈತಲ್ಲ, ಕೊಡುಗೆಗಳ ಮುಂದುವರೆದ ಭಾಗ ಜ್ಞಾನದ ಕೇಂದ್ರವಾಗಿ ಇದೇನದಲ್ಲ, ಯಾವ್ಯಾವ ಕೊಡುಗೆಗಳನ್ನ ಕೊಡ್ತ ಅನ್ನೋದನ್ನ ನೋಡ್ರಿ. ಮೊದಲನೇದು, ಭವ್ಯ ವಿಶ್ವವಿದ್ಯಾಲಯಗಳು ಪ್ರಾಚೀನ ಕಾಲದಲ್ಲಿ ಭಾರತದಲ್ಲಿದ್ದು ಇಡೀ ಜಗತ್ತಿನ ಜ್ಞಾನದ ವಿಷಯವಾಗಿ ಕಣ್ಣು ಬಿಡುಕ್ಕಿಂತ ಪೂರ್ವದಲ್ಲಿ ಭಾರತದಲ್ಲಿ ಸಾಕಷ್ಟು ಯೂನಿವರ್ಸಿಟೀಸ್ ಇದ್ದು, ಅದ್ರಾಗ ನಳಂದ ಯೂನಿವರ್ಸಿಟಿ, ತಕ್ಷಶಿಲಾ, ಉಜ್ಜಯಿನಿ, ಪ್ರಯಾಗ, ವಿಕ್ರಮಶಿಲಾ, ಕಾಶಿ, ಕಂಚಿ, ಈ ಎಲ್ಲಾ ಯೂನಿವರ್ಸಿಟಿಗಳು ಎಷ್ಟು ಫೇಮಸ್ ಇದ್ದು ಅಂದ್ರೆ ಜಗತ್ತಿನ ಅಧ್ಯಯನದ ಕೇಂದ್ರವಾಗಿ ಭಾರತಕ್ಕೆ ಅಧ್ಯಯನ ಮಾಡೋ ಸಲುವಾಗಿ ಬೇರೆ ಬೇರೆ ದೇಶದಿಂದ ಇಲ್ಲಿ ವಿದ್ಯಾರ್ಥಿಗಳು ಬರ್ತಿದ್ರು. ನಳಂದ ವಿಶ್ವವಿದ್ಯಾಲಯದಾಗಂತೂ ಸುಮಾರು ದೇಶಗಳಿಂದ ಇಲ್ಲಿ ಕಲೀಲಿಕ್ಕೆ ಬರ್ತಿದ್ರು. ಈಗ ನಾವು ಹೆಂಗೆ ಆಸ್ಟ್ರೇಲಿಯಾ, ಅಮೆರಿಕ ಮತ್ತು ಇಂಗ್ಲೆಂಡ್ಗೆ ಹೋಗ್ತೀವಲ್ಲ ಭಾರತೀಯರು, ಹಂಗೆ ಭಾರತಕ್ಕೆ ಆಗಿನ ಕಾಲದ ಜನರು ಇಲ್ಲಿ ಬರ್ತಿದ್ರು ಶಿಕ್ಷಣ ಸಲುವಾಗಿ. ಗೊತ್ತಾಯ್ತಾ? ಮತ್ತು ಇಲ್ಲಿ ಅದ ಮಾಹಿತಿ ಅದ ನೋಡ್ರಿ. ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇದನ್ನ ಜ್ಞಾನದ ಕಾಂತ ಅಂತ ಹೇಳಿ ಕರಿತಿದ್ರು, ನಾಲೆಜ್ ಮ್ಯಾಗ್ನೆಟ್ ಅಂತ ಹೇಳಿ. ಇಡೀ ಜಗತ್ತಿನ ಎಲ್ಲಾ ಜನರನ್ನ ಸೆಳೆಯುವಂತ ಆಕರ್ಷಕ ಶಿಕ್ಷಣ ವ್ಯವಸ್ಥೆ ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ಇತ್ತು ಅಂತ ಇದರಿಂದ ಗೊತ್ತಾಗ್ತದ. ಇನ್ನ 6ನೇ ಒಂದು ಲಕ್ಷಣ ಯಾವ್ದತ್ತಂದ್ರೆ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಯಾವ 2 ಪ್ರಮುಖ ಕಾರಣಗಳಿಂದಾಗಿ ಇದು ಆಕರ್ಷಣೆಗೆ ಒಳಪಟ್ಟಿತ್ತು ಅನ್ನೋದು ನೋಡೋದಾದ್ರೆ, ಮೊದಲನೇದು ಒಂದು ಕಾರಣ ಏನಂತಲ್ಲ, ಅದು ಭೌತಿಕ ಆಕರ್ಷಣೆ ಮತ್ತು ಸಂಪತ್ತು. ಭಾರತದಾಗ ಬಹಳಷ್ಟು ಸಂಪತ್ತಿತ್ತು. ಈ ಸಂಪತ್ತನ್ನ ಲೂಟಿ ಮಾಡೋ ಸಲುವಾಗಿ ಹೆಚ್ಚು ವಿದೇಶಿಗರು ಭಾರತಕ್ಕೆ ಬಂದ್ರು. ಇದು ಒಂದನೇದು. ಮತ್ತ ಭೌತಿಕ ಆಕರ್ಷಣೆ ಅಂತಂದ್ರೆ ಫಲವತ್ತಾದ ಭೂಮಿ ಇತ್ತು, ಅದರ ಜೊತೆಗೆ ಸಂಪತ್ತು ಇತ್ತು. ಹಿಂಗಾಗಿ ಗ್ರೀಕ್ರ, ಅಫ್ಘಾನ್ರ, ಮಂಗೋಲ್ರ, ಯುರೋಪಿಯನ್ರ, ಮೊಘಲ್ರ ಇವರೆಲ್ಲಾನು ಕೂಡ ಭಾರತಕ್ಕೆ ದಾಳಿ ಮಾಡ್ಲಿಕ್ಕೆ ಕಾರಣ ಇದಾಯಿತು ಅಂತ ಹೇಳ್ತೇವೆ ನಾವು. ಮತ್ತು ಎರಡನೇದು ಏನಂತಂದ್ರ ನೈಸರ್ಗಿಕ ಸೌಂದರ್ಯ. ಭಾರತದಾಗ ನೈಸರ್ಗಿಕ ಸೌಂದರ್ಯವೂ ಕೂಡ ಅಷ್ಟೇ ಇದಿತ್ತು. ಒಂದ್ ಕಡೆಗೆ ಉತ್ತರದಾಗ ಹಿಮಾಲಯ ಪರ್ವತಗಳು ಅತಿ ನೋಡ್ಲಿಕ್ಕೆ ಸುಂದರವಾಗಿದಾವ. ಕಾಶ್ಮೀರದ ಕಣಿವೆಗಳು, ಕೇರಳದ ಉದ್ಯಾನವನಗಳು, ಕಡಲ ತೀರಗಳು, ಇವು ಈಗಲೂ ಕೂಡ ಪ್ರವಾಸಿಗರನ್ನ ತನ್ನತ್ತ ಸೆಳೆತದಾವ. ಈಗ ನೀವು ಎಲ್ಲೇ ನಮ್ಮ ಭಾರತದ ನೀವು ಬೀಚ್ಗೆ ಹೋಗ್ರಿ, ಅಲ್ಲಿ ಭಾರತೀಯರಿಗಿಂತ ಹೆಚ್ಚು ವಿದೇಶಿಗರು ಕಂಡು ಬರ್ತಾರೆ. ಕಾರಣ ಏನಂತಂದ್ರ ಅಂತ ಹೆಚ್ಚು ಬೀಚ್ಗಳನ್ನ ಮತ್ತೆ ಗಾರ್ಡನ್ಸ್ ಇವೆಲ್ಲಾನು ಕೂಡ ಭಾರತ ಹೊಂದಿದ. ಇದು ಕೇವಲ ಕ್ರಿಯೇಟಿಂಗ್ ಅಲ್ಲ, ನ್ಯಾಚುರಲ್, ನೈಸರ್ಗಿಕವಾಗಿ ಅಂಥವೆಲ್ಲನೂ ಕೂಡ ಭಾರತಕ್ಕೆ ಲಭ್ಯವಾಗಿದಾವ ಅಂತ ಹೇಳ್ತೇವೆ ನಾವು. ಇನ್ನ 6 ಅಂಶಗಳ ಕುರಿತು, 6 ಲಕ್ಷಣಗಳ ಕುರಿತು ಅಭ್ಯಾಸ ಮಾಡಿದ್ವು. ಇನ್ನು 7ನೇದ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ, ಇದು 7ನೇ ಒಂದು ಅಂಶ. ಏನಿದೆ ವಿವಿಧತೆಯಲ್ಲಿ ಏಕತೆ ಅಂತಂದ್ರ, ಅದ್ವಿತೀಯ ವೈವಿಧ್ಯತೆಯನ್ನ ಭಾರತ ಹೊಂದಿದ. ಜಗತ್ತಿನಲ್ಲಿ ಬೇರೆಲ್ಲೂ ಇರದಷ್ಟು ಜಾತಿಗಳು ನಮ್ಮಲ್ಲಿ ಅದಾವ, ಧರ್ಮಗಳು ನಮ್ಮಲ್ಲಿ ಅದಾವ, ಭಾಷೆಗಳಿದಾವ, ಬುಡಕಟ್ಟುಗಳಿದಾವ, ಮತ್ತು ಭೌಗೋಳಿಕ ವೈವಿಧ್ಯತೆಯೂ ಕೂಡ ಬಹಳಷ್ಟು ಅದ. ಒಂದ್ ಕಡೆ ಹಿಮದಿಂದ ಕೂಡಿದಂತ ಅತ್ಯಂತ ತಂಪು ವಾತಾವರಣ ಇದ್ರೆ, ಇನ್ನೊಂದು ಕಡೆಗೆ ಮರುಭೂಮಿಯಿಂದ ಕೂಡಿದಂತಹ ಬಿಸಿಲು ವಾತಾವರಣ ಇನ್ನೊಂದು ಕಡೆಗೆ ಅದ. ಸೊ ಇವೆಲ್ಲಾನು ಕೂಡ ವೈವಿಧ್ಯತೆಯ ಲಕ್ಷಣಗಳದಾವ. ಒಂದಿದ್ದಂಗೆ ಇನ್ನೊಂದಿಲ್ಲ, ಹೇಳ್ತಿಲ್ಲ. ಇವೆಲ್ಲಾನು ಕೂಡ ಡಿಫ್ರೆಂಟ್ ಅದಾವ. ಆಗಿಯೂ ಕೂಡ ಏಕತೆಯ ಸೂತ್ರ ಏನದಲ್ಲ, ಅದು ಭಾರತದಾಗ ಬಹಳಷ್ಟು ಚಂದ ಅದ. ಇವೆಲ್ಲದರ ನಡುವೆಯೂ ಕೂಡ ನಾವೆಲ್ಲರೂ ಭಾರತೀಯರು, ಇಂಡಿಯನ್ಸ್ ಅನ್ನೋ ಒಂದು ಮನೋಭಾವ ಏನು ನಮ್ಮಲ್ಲಿ ಅದಲ್ಲ, ಅದು ಸಾಂಸ್ಕೃತಿಕ ಭಾವನೆ, ಸಾವಿರಾರು ವರ್ಷಗಳ ಇತಿಹಾಸ ನಮ್ಮನ್ನು ಒಂದು ಸುಂದರವಾದ ಕಾಮನ ಬಿಲ್ಲನ್ನಾಗಿ ಮಾಡಿದೆ ಅಂತ ತಿಳ್ಕೊಂಡ ಇತಿಹಾಸಕಾರರು ಹೇಳ್ತಾರೆ. ಕಾಮನ ಬಿಲ್ಲದ ಬಣ್ಣಗಳು ಹೆಂಗ ಒಂದ ಟೈಮಕ್ಕೆ ಎಲ್ಲಾನು ಗೋಚರಿಸ್ತಾವಲ್ಲ, ಹಂಗ ಇವೆಲ್ಲ ಭಿನ್ನತೆಗಳು ಇದ್ದಾಗೂ ಕೂಡ ನಾವೆಲ್ಲರೂ ಭಾರತೀಯರು ಅನ್ನೋ ಒಂದು ಮನೋಭಾವ ಏನದಲ್ಲ, ಅದು ನಮ್ಮನ್ನ ವಿವಿಧತೆಯಲ್ಲಿ ಏಕತೆಯನ್ನಾಗಿ ಉಳಿಸ್ಕೊಳ್ಳಿಕ್ಕೆ ಕಾರಣವಾಗ್ಯದ ಅಂತ ತಿಳ್ಕೊಂಡು ನಾವು ಹೇಳ್ತೀವಿ. ಆಯ್ತಾ? ಇನ್ನ ಇದಕ್ಕೆ ಸಂಬಂಧಪಟ್ಟಂತದ ನೋಡ್ರಿ, ನಾವು ಯಾವ್ಯಾವ ಅಂಶಗಳನ್ನ ಇಲ್ಲಿ ಇವತ್ತಿನ ಪೀರಿಯಡ್ದಾಗ ನಾವು ಅಭ್ಯಾಸ ಮಾಡಿದೀವಿ ಅಂತಂದ್ರ, ಮೊದಲನೇದು ನಾಗರಿಕತೆ ಮತ್ತು ಸಂಸ್ಕೃತಿಗಳ ನಿರಂತರತೆ, ಇದ್ರ ಕುರಿತು ಕಂಟಿನ್ಯೂಟಿ ಕುರಿತು ಅಭ್ಯಾಸ ಮಾಡಿದೀವಿ. ಎರಡನೇದು ಇದು ಸ್ತರಬದ್ಧ ವಿಕಾಸವನ್ನು ಹೊಂದುತ್ತಾ ಬಂದದ, ಇದನ್ನ ಅಭ್ಯಾಸ ಮಾಡಿದೀವಿ. ಮೂರನೇದು ಭಾರತದ ಮೇಲೆ ಆದಂತ ದಾಳಿಗಳ ಕುರಿತು, ವಿದೇಶಿ ದಾಳಿಗಳ ಕುರಿತು ಅಭ್ಯಾಸ ಮಾಡಿದೀವಿ. ಮತ್ತು ಆ ದಾಳಿಗಳಲ್ಲಿ 2 ಪ್ರಕಾರ ಅಂತ ಹೇಳಿದಾನ. ಒಂದು ಸಮ್ಮಿಲನ ಮತ್ತು
ಇನ್ನೊಂದು ಹೇಳಿಲ್ಲ ಇಂಗ್ಲಿಷರು ಏನ್ ಹೇಳ್ರಿ ಶೋಷಣೆ. ಇವು 2 ಪ್ರಕಾರಗಳನ್ನ ಅಭ್ಯಾಸ ಮಾಡಿದ್ವಿ. ಆಮೇಲೆ 5ನೇದು ಜಗತ್ತಿಗೆ ಕೊಡುಗೆಗಳು ಯಾವುದವು ಅನ್ನೋದನ್ನ ಅಭ್ಯಾಸ ಮಾಡಿದ್ವಿ. ಮತ್ತು 6ನೇದು ಯಾವ್ದತ್ತಂದ್ರ ವಿದೇಶಿಯರ ಆಕರ್ಷಣೆಯ ಕೇಂದ್ರವಾಗಿ ಭಾರತ. ಈ 6 ಅಂಶಗಳು ಮತ್ತು 7ನೇದು ವಿವಿಧತೆಯಲ್ಲಿ ಏಕತೆ ಒಂದ ಮತ್ತು ಸಹಿಷ್ಣುತಾ ಭಾವದ ಹಿಂದೂ ಧರ್ಮ. ಈ 7 ಅಂಶಗಳನ್ನ ಏನ್ ಹೇಳ್ರಿ ನಾವ ಇವತ್ತಿನ ಒಂದು ಅವಧಿಯಲ್ಲಿ ಅಭ್ಯಾಸ ಮಾಡಿದೀವಿ. ಈಗ ಇಲ್ಲೇ ಮುಗಿಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ರಶ್ನೆಗಳು ಮತ್ತು ಕೆಲವೊಂದಿಷ್ಟು ಹೊಸ ಪದಗಳನ್ನ ನಾನು ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತೀನಿ. ಇವುಗಳನ್ನ ನೋಡ್ರಿ, ನೆನ್ಪಿಟ್ಕೊಡ್ರಿ. 1ನೇದು ಯಾವ್ದತ್ತಂದ್ರ ಸ್ಟಾರ್ಟಿಫೈಡ್ ಎವಲ್ಯೂಷನ್ ಅಂತಂದಂಗೆ ಸ್ತರಬದ್ಧ ವಿಕಾಸ, ಹಂತ ಹಂತವಾಗಿ ಬೆಳವಣಿಗೆ ಹೊಂದೋದಕ್ಕೆ ಸ್ಟಾರ್ಟಿಫೈಡ್ ಎವಲ್ಯೂಷನ್ ಅಂತ ಹೇಳಿ ಕರಿತೀವಿ. 2ನೇದು ಕಂಟಿನ್ಯೂಟಿ ಅಂತಂದ್ರೆ ನಿರಂತರತೆ ಅಂದಂಗೆ, ತಡೆ ಇಲ್ಲದೆ ಮುಂದುವರಿಯುವಂತದ್ದು ಏನದಲ್ಲ ಅದಕ್ಕೆ ಕಂಟಿನ್ಯೂಟಿ ಅಂತ ಹೇಳಿ ಕರಿತೀವಿ. 3ನೇದು ಟಾಲರೆನ್ಸ್, ಸಹಿಷ್ಣುತೆ ಅಂತ ಹೇಳಿ ಕರಿತೀವಿ. ಎಲ್ಲರನ್ನು ಗೌರವಿಸುವಂತ ಗುಣ ಏನದಲ್ಲ ಅದಕ್ಕೆ ಸಹಿಷ್ಣುತೆ ಅಂತ ಹೇಳಿ ಕರಿತೀವಿ. 4th ಒನ್ ಅಜಿಮ್ಲೇಷನ್ ಅಂತ ಹೇಳಿ ಕರಿತೀವಿ. ಸಮ್ಮಿಲನ, ಒಂದಾಗುವ ಮತ್ತು ಬೆರೆಯುವ ಅಂಶವನ್ನ ಹೊಂದಿರುವಂತದ್ದು ಅಂದಂಗ. ಮತ್ತು 5th ಒನ್ ಎಕ್ಸ್ಟ್ರಾಕ್ಷನ್ ಅಂತ ಹೇಳಿ. ಎಕ್ಸ್ಟ್ರಾಕ್ಷನ್ ಅಂತಂದ್ರೆ ಶೋಷಣೆ ಮಾಡೋದು, ಸಂಪತ್ತನ್ನು ದೋಚುವುದು, ಬ್ರಿಟಿಷರು ಮಾಡಿದ್ರಲ್ಲ ಅದು. ಆಮೇಲೆ 6ನೇದು ಯಾವ್ದತ್ತಂದ್ರ ವಸುದೈವಕ ಕುಟುಂಬಕಂ, ಇಡೀ ಜಗತ್ತೇ ಒಂದು ಕುಟುಂಬ ಅಂತ ತಿಳ್ಕೊಳ್ಳುವಂತ ಭಾವನೆ ಏನದಲ್ಲ ಅದಕ್ಕ ವಸುದೈವಕ ಕುಟುಂಬಕಂ ಅಂತ ಹೇಳಿ ಕರಿತೇವೆ. ಇವಿಷ್ಟ ಕೆಲವೊಂದಿಷ್ಟು ಇಂಗ್ಲಿಷ್ ಟು ಕನ್ನಡ ಇದು ಶಬ್ದಕೋಶದ ಸಲುವಾಗಿ ನಾನು ನಿಮ್ಗೆ ಹೇಳಿದೆನ. ಇನ್ನು ಮುಂದುವರೆದ ಈ ಅಂಶಗಳು ಏನದವಲ್ಲ ಇವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಏನಿರುತ್ತೆ ಇದು ಇಂಪಾರ್ಟೆಂಟ್ ಅದಾವ ನೋಡ್ರಿ. ಪ್ರಮುಖ ಅಂಶಗಳು ಯಾವತ್ತಂದ್ರ ಭಾರತ 4000 ವರ್ಷಗಳ ನಿರಂತರ ಇತಿಹಾಸವನ್ನು ಹೊಂದಿದ. ಸಿಂಧೂ ನಾಗರಿಕತೆಯಿಂದ ಆಧುನಿಕತೆಯವರೆಗೆ ಬೆಳೆದ ಸ್ತರಬದ್ಧ ವಿಕಾಸ ಭಾರತ ಆಗ್ಯದ. ಆಮೇಲೆ ದಕ್ಷಿಣ ಭಾರತದ ಮೇಲೆ ಭೌಗೋಳಿಕ ರಕ್ಷಣೆಯ ಪ್ರಭಾವ ಬಹಳ ಇತ್ತು, ಹಿಂಗಾಗಿ ದಾಳಿಗಳು ಆಗಿರ್ಲಿಲ್ಲ. ಆಮೇಲೆ 8 ಧರ್ಮಗಳನ್ನು ಪೋಷಿಸಿದ ಸಹಿಷ್ಣುತಾ ಭಾವ ಹಿಂದೂ ಧರ್ಮ ಭಾರತಕ್ಕೆ ಸಲ್ತದ. ಆಮೇಲೆ 0 ಆಯುರ್ವೇದ ಮತ್ತು ವಾಸ್ತುಶಿಲ್ಪದ ಕೊಡುಗೆಗಳನ್ನ ಜಗತ್ತಿಗೆ ಕೊಟ್ಟಂತದ್ದು ಯಾವ್ದಂದ್ರೆ ಭಾರತ. ಆಮೇಲೆ ವಿವಿಧತೆಯಲ್ಲಿ ಏಕತೆಯೇ ಅಂತಿಮ ಸತ್ಯ ಅನ್ನೋದನ್ನ ತಿಳ್ಕೊಂಡಿದ್ದು ಕೂಡ ಭಾರತ ಅಂದಂಗೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ 5 ಪ್ರಶ್ನೆಗಳನ್ನ ನಾನು ನಿಮ್ಗೆ ಕೇಳ್ತೀನಿ, ಉತ್ತರ ಕೊಡ್ತಾ ಹೋಗ್ರಿ ನೀವು. 1ನೇ ಪ್ರಶ್ನೆ ಯಾವ್ದತ್ತಂದ್ರ ವಸುದೈವಕ ಕುಟುಂಬಕಂ ಎಂದರೇನು? ಒಂದು ಊರು, ಇಡೀ ಜಗತ್ತೇ ಒಂದು ಕುಟುಂಬ. ಬಿ ಆನ್ಸರ್ ಏನದಲ್ಲ ಅದು ರೈಟ್ ಆನ್ಸರ್ ಅದ. ಇಲ್ಲಿ ನೋಡಿ ಕಲರ್ ಚೇಂಜ್ ಮಾಡೋಣ. ಸೊ ಬಿ ಆನ್ಸರ್ ಕರೆಕ್ಟ್ ಅದ. ಇನ್ನ 2ನೇ ಒಂದು ಪ್ರಶ್ನೆ ಯಾವ್ದತ್ತಂದ್ರೆ ಈ ಕೆಳಗಿನವರಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಬರೆಯದವರು ಯಾರು? ಗ್ರೀಕರು, ಟರ್ಕರು, ಕುಶಾನರು, ಇಂಗ್ಲಿಷರು ಭಾರತದಾಗ ಬೆರಿಲಿಲ್ಲ, ಕೇವಲ ಶೋಷಣೆ ಮಾಡಿದ್ರು. 3ನೇ ಪ್ರಶ್ನೆ ಯಾವ್ದತ್ತಂದ್ರ ಶೂನ್ಯ ಮತ್ತು ದಶಮಾಂಶ ಪದ್ಧತಿಯನ್ನು ಜಗತ್ತಿಗೆ ನೀಡಿದ ದೇಶ ಯಾವುದು? ಇಲ್ಲದ 3ನೇದು ಭಾರತ. ಆಮೇಲೆ 4ನೇ ಪ್ರಶ್ನೆ ಯಾವ್ದತ್ತಂದ್ರ ದಕ್ಷಿಣ ಭಾರತವು ವಿದೇಶಿ ದಾಳಿಗಳಿಂದ ಹೇಗೆ ರಕ್ಷಿಸಲ್ಪಟ್ಟಿತು? ಸೈನ್ಯದಿಂದ, ಭೌಗೋಳಿಕ ರಕ್ಷಣೆಯಿಂದ. ಆಮೇಲೆ 5ನೇ ಪ್ರಶ್ನೆ ಹೆರೋಡೋಟಸ್ ಭಾರತದ ಯಾವ ಅಂಶದ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿದ್ದನು? ತನ್ನ ಕೃತಿಯೊಳಗೆ ಹೇಳಿದ್ನಲ್ಲ, ಯಾವ್ದ್ರ ಕುರಿತ? ಜನಸಂಖ್ಯೆ ಕುರಿತ. ಹೇಳ್ತಿಲ್ಲ ಭಾರತದ ಜನಸಂಖ್ಯೆ ಕುರಿತ. ಸೊ ಈ 5 ಪ್ರಶ್ನೆಗಳಿಗೆ ಉತ್ತರ ತಾವು ಕೊಟ್ಟಿದ್ದೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಇನ್ನ ಮುಂದಿನ ಒಂದು ಅವಧಿಯಲ್ಲಿ ಇದರ ಮುಂದುವರೆದ ಭಾಗದ ಕುರಿತು ನಾವು ಅಭ್ಯಾಸ ಮಾಡೋಣ. ನಿಮ್ಗೇನಾದ್ರೂ ಡೌಟ್ ಇದ್ರೆ ಕಮೆಂಟ್ ಹಾಕ್ರಿ. ಅಲ್ಲಿವರೆಗೂ ನಮಸ್ಕಾರ.